ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತು ರಾಮಾಚಾರಿ ಮತ್ತು ಯಜಮಾನ ಸ್ಟೋರಿನ ನೋಡ್ಕೊಂಬರೋಣ. ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಚಾರುಗೆ ತುಂಬಾ ಹೆರಿಗೆ ನೋವು ಶುರು ಆಗಿರುತ್ತೆ. ಅವಳು ತುಂಬ ಹೊತ್ತಿಂದ ಉಸಿರು ಕಟ್ಟಿದ್ರಿಂದ ಅವಳು ಪ್ರಜ್ಞೆ ತಪ್ಪಿ ಮಲ್ಕೊಂಡ್ಬಿಡ್ತಾಳೆ. ಆಗ ತುಂಬಾ ಗಾಬರಿ ಆಗೋಗುತ್ತೆ. ಏನು ಮಾಡೋಕ್ಕಾಗಲ್ಲ ಅಂತ ಸೂರ್ಗೀತಿ ಹೇಳ್ತಾಳೆ. ಆಗ ರಾಮಾಚಾರಿ ದೇವ್ರ ಮರೆ ಹೋಗೋದ್ಬಿಟ್ಟು ಇನ್ನೇನೂ ಇರಲ್ಲ. ಹಾಗಾಗಿ ದೇವ್ರ ಹತ್ರ ಬರ್ತಾನೆ. ಯಾಕೆ ಕೂತಿದ್ಯಾ? ಇನ್ನು ಎಷ್ಟು ಕಷ್ಟ ಕೊಡಬೇಕು ಅಂತ ಎಂತಿದ್ಯಾ? ಇನ್ನು ಏನು ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡಿದ್ಯಾ? ಚಾರು ಮೇಡಮ್ ನಿಮಗೆ ಏನು ಮಾಡಿದ್ದಾನೆ? ನಾನಿನ್ನ ದೇವರು ಅಂತ ನಾನು ಉಸಿರಾಗಿ ನಿನ್ನನ್ನು ನಂಬ್ಕೊಂಡು ಪೂಜೆ ಮಾಡಿಕೊಂಡು ಬಂದಿದ್ದೀನಿ. ಇದೇನಾ ನೀನು ನೀಡ್ತಿರೋದು ನನಗೆ? ಇದಕ್ಕೆ ಪ್ರತಿಫಲವಾಗಿ ನೀನು ಇದೇನಾ ನನಗೆ ಕೊಡ್ತಿರೋದು? ಯಾಕೆ ಕೂತಿದ್ಯಾ? ಕಲ್ಲ ಕೂತಿದ್ಯಾ? ಎದ್ದೇಳು, ಮೇಲೆದ್ದೇಳು. ನೀನು ಇರೋದೇ ನಿಜವಾಗ್ಲೂ ಸತ್ಯ ಆಗಿದ್ರೆ ನನ್ನ ಮಗುನ ಕಾಪಾಡು. ಏನು ಅರಿದಲ್ಲೇ ಇರೋ ಕಂದನ್ನ ಯಾಕೆ ನಿನಗೆ ವಶಕ್ಕೆ ತಗೋತಾ ಇದ್ದೀರಾ? ಉಸಿರು ನಿಲ್ಲಿಸಿರೋ ಅಂತ ನಾನು ಹೆಂಡ್ತಿನ ಯಾಕೆ ಹಂಗೆ ಉಸಿರುಗಟ್ಟಿ ನಿಲ್ಲಿಸಿದ್ಯಾ? ಕಾಪಾಡು ಅಂತ ನಿನ್ನ ಹತ್ರ ಬೇಡ್ಕೋತಾ ಇದ್ದೀನಿ. ದಯವಿಟ್ಟು ಕೇಳ್ಕೊತಿದ್ದೀನಿ. ನೀನು ಇರೋದೇ ಸತ್ಯ ಆಗಿದ್ರೆ, ನೀನು ಇರೋದೇ ನಿಜ ರೂಪ ಆಗಿದ್ರೆ ದಯವಿಟ್ಟು ನನ್ನ ಕಂದನ್ನ ಉಳಿಸ್ಕೊಡು. ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ಕಂದ, ನನ್ನ ಹೆಂಡ್ತಿನ ಉಳಿಸ್ಕೊಡು. ದಯವಿಟ್ಟು ಅದನ್ನು ಬಲಿ ತಗೋಬೇಡ. ಎಲ್ಲಿದೆಯಾ ನೀನು? ಎಲ್ಲಿದೆಯಾ ದೇವ್ರೆ ಅಂತ ಹೇಳಿ ಹಾಗೆ ಒಂದು ಸಾಂಗ್ ಬರುತ್ತೆ. ರಾಮಾಚಾರಿ, ರಾಘು, ಹಾಗೆ ಜಾನು, ತರುಣ್ 3 ಜನ ಕೂಡ ಅವರು ಕೋಪದಲ್ಲಿ ಹಾಡನ್ನ ಹೇಳ್ತಿರ್ತಾರೆ. ಆ ದೇವ್ರ ಮೊರೆ ಹೋಗಿರ್ತಾರೆ. ದೇವ್ರನ್ನ ಕಳೆಗಳಿಯಾಗಿ ಬೇಡ್ಕೊತಾ ಇರ್ತಾರೆ. ದಯವಿಟ್ಟು ಕಾಪಾಡು. ಯಾಕೆ ಶಿಕ್ಷೆ ಮಾಡ್ತಿದ್ಯಾ? ನಿನ್ಗೇನು ಬೇಕು? ನನ್ನ ಪ್ರಾಣ ಬೇಕಾದರೂ ತಗೋ. ನನ್ನ ಮಗು ಪ್ರಾಣನ ಉಳಿಸು. ನನ್ನ ಹೆಂಡತಿ ಪ್ರಾಣನ ಉಳಿಸು ದೇವ್ರೆ. ನನ್ನ ಒಂದು ಪ್ರಾಣನ ತಗೋ, ನಾನೇ ಕೊಟ್ಬಿಡ್ತೀನಿ. ದಯವಿಟ್ಟು ಏನೂ ಅರಿದಲ್ಲೇ ಇರೋಂತಹ ಕಂದನ್ನ ಕಿತ್ಕೋಬೇಡ ನಮ್ಮಿಂದ. ದಯವಿಟ್ಟು ಕಾಪಾಡು ಅಂತ ಹೇಳಿ ರಾಮಾಚಾರಿ ಅಲ್ಲಿ ಕರ್ಪೂರನ ತಗೊಂಡು ಅವನ ಕೈಯಲ್ಲಿ ಕಚ್ಚಿ ಪೂಜೆ ಮಾಡ್ತಿರ್ತಾರೆ. ಅಲ್ಲೇ ಒಂದು ಅಜ್ಜಿ, ಅಂದರೆ ಅಪರಿಚಿತ, ಅದು ದೇವರು ಅಂತಲೇ ಹೇಳ್ಬೋದು. ಆಗ ಎಲ್ಲಿದ್ಯಾ ಬಾಬಾ ಅಂತ ಹೇಳಿ ದೇವರ ಮೊರೆ ಹೋಗಿ ದೇವ್ರ ಹತ್ರ ಹಾಗೆ ಮಲ್ಕೊಂಡಿರ್ತಾನೆ. ಆಗ ಒಂದು ಅಜ್ಜಿ ಬರುತ್ತೆ. ಯಾಕೆ ಮಲಗಿದ್ಯಾ ನೀನು? ಎದ್ದೇಳು. ಏನಾಯಿತು? ಯಾಕೆ ಮಲಗಿದ್ಯಾ? ಯಾಕೆ ದೇವ್ರ ಹತ್ರ ಮಲಗಿದ್ಯಾ? ಅವಳು ನಿನ್ನ ಹೆಂಡ್ತಿತಾನೆ, ಅವಳು ನಿನ್ನ ಅರ್ಧಂಗಿ ತಾನೆ. ಅವಳು ಏನೇ ಕಷ್ಟ ಸುಖದಲ್ಲಿ ನೀನು ಭಾಗಿಯಾಗ್ಬೇಕು ತಾನೆ. ನೀನು ಅವಳ ಜೊತೆ ನಿಂತ್ಕೋಬೇಕು ತಾನೆ. ನೀನು ಈಗ ಕೂತಿದ್ಯಾ? ನಾನೇನು ಮಾಡೋಕ್ಕಾಗುತ್ತೆ ಅಜ್ಜಿ? ನನ್ನ ಕೈಲಿ ಏನಾಗ್ತಿದೆ? ಎಲ್ಲ ಕೈಮೀರಿ ಹೋಗ್ತಿದೆ. ಯಾಕೆ ಕೈಮೀರಿ ಹೋಗ್ತಿದೆ? ನೀನು ಪ್ರಯತ್ನ ಪಟ್ಟರೆ ಎಲ್ಲವೂ ಸರಿಯಾಗುತ್ತೆ. ಎಲ್ಲವೂ ನಿನ್ನಿಂದನೇ ಆಗೋದು. ನೀನು ಅವಳಿಗೆ ಧೈರ್ಯ ಹೇಳಬೇಕು. ನೀನು ನಿನ್ನ ಮಗುಗೆ ಧೈರ್ಯ ಹೇಳಬೇಕು, ನಾನಿದ್ದೀನಿ ಅಂತ. ಆಗಲೇ ಅವಳು ಚೇತರಿಸ್ಕೊಳ್ಳೋದು. ನೀನು ಈ ಥರ ಬಂದಿಲ್ಲಿ ದೇವ್ರನ್ನ ಕೇಳ್ತಿದ್ರೆ, ದೇವ್ರನ್ನ ಬೈತಿದ್ರೆ, ನಾನು ದೇವ್ರನ್ನ ಬೈತಿಲ್ಲ ಅಜ್ಜಿ, ನಾನು ಇವನೇ ಎಲ್ಲ ಅಂತ ನಾನು ನಂಬ್ಕೊಂಡು ಬಂದಿದ್ದೀನಿ. ಅಂಥದ್ರಲ್ಲಿ ಅಂಥ ಕಷ್ಟ ಕೊಡ್ತಿದ್ರೆ ನಾನೇನು ಮಾಡಲಿ? ಅವ್ನು ನಿನ್ಗೆ ಯಾವ ಕಷ್ಟನೂ ಕೊಟ್ಟಿಲ್ಲ, ಆಯಿತಾ? ನೀನು ತಪ್ಪು ತಿಳ್ಕೊಂಡಿದ್ಯಾ. ಹೋಗು, ನೀನು ಹೆಂಡ್ತಿಗೆ ನೀನು ಧೈರ್ಯ ಹೇಳೋಗು. ಎಲ್ಲದರಲ್ಲೂ ಸಮ ಅಂತ ಹೇಳಿ ಮಾತು ಕೊಟ್ಟು ಅವಳನ್ನ ಮದುವೆ ಆಗಿರ್ತೀಯ. ಅಂಥದ್ರಲ್ಲಿ ನೀನು ಈ ಟೈಮಲ್ಲಿ ಅವಳ ಜೊತೆ ನಿಲ್ಲಿಲ್ಲ ಅಂತ ಅಂದರೆ ಅವಳಿಗೆ ಎಲ್ಲಿಂದ ಧೈರ್ಯ ಬರುತ್ತೆ? ಸ್ವಲ್ಪ ಅರ್ಥ ಮಾಡ್ಕೊ ನಾನು ಹೇಳ್ತಿರೋದನ್ನು. ನೀನು ದೇವ್ರನ್ನ ಬೈಯೋದಲ್ಲ, ಆಯಿತಾ? ನೀನು ನಿನ್ನ ಹೆಂಡ್ತಿನ ಉಳಿಸ್ಕೋಬೇಕು, ನಿನ್ನ ಮಗುನ ಉಳಿಸ್ಕೋಬೇಕು ಅಂತಂದರೆ ನೀನು ಧೈರ್ಯ ತುಂಬಬೇಕು ಅವಳಿಗೆ. ನಿನ್ನ ಒಂದು ಧೈರ್ಯನೇ, ನಿನ್ನ ಒಂದು ಮಾತೆ ಅವಳಿಗೆ ಧೈರ್ಯ, ರಕ್ಷಾ ಕವಚ ಇದ್ದಂಗೆ. ನೀನು ಈ ರೀತಿ ಬಂದು ಇಲ್ಲಿ ಕೂತಿದ್ರೆ ಹೋಗು, ನೀನು ಹೆಂಡ್ತಿ ಜೊತೆ ಮಾತಾಡು, ಹೋಗು, ಅವಳಿಗೆ ಧೈರ್ಯ ತುಂಬು ಅಂತ ಹೇಳ್ತಾನೆ. ಆಗ ರಾಮಾಚಾರಿ ಚಾರು ಹತ್ರ ಬಂದು, ಮೇಡಮ್ ಎದ್ದೇಳಿ ಮೇಡಮ್, ಕಣ್ಬಿಡಿ ಮೇಡಮ್, ನಾನು ನಿಮ್ಮ ರಾಮಾಚಾರ ಬಂದಿದ್ದೀನಿ, ಆಗುತ್ತೆ ಮೇಡಮ್, ಕಣ್ಬಿಡಿ. ನಮ್ಮ ಪ್ರೀತಿಯ ಒಂದು ಪ್ರತಿರೂಪ ಈ ಲೋಕಕ್ಕೆ ಬರಬೇಕಲ್ವಾ ಮಗು ರೂಪದಲ್ಲಿ. ನಾವು ಯಾವುದೇ ರೀತಿ ಯಾರಿಗೂ ಕೂಡ ಕೆಟ್ಟದನ್ನ ಮಾಡಿಲ್ಲ. ನಮ್ಮಿಬ್ಬರ ಒಂದು ಒಳ್ಳೆ ಗುಣನೂ ಕೂಡ ಆ ಮಗುವಲ್ಲಿ ಬೆಳಿಬೇಕಲ್ವಾ. ಹಂಗಾಗಿ ನೀವು ಒಂದು ಸ್ವಲ್ಪ ಕಣ್ಬಿಡಿ. ನಾನಿದ್ದೀನಿ ಮೇಡಮ್ ನಿಮ್ಮ ಜೊತೆ. ಪ್ರತಿ ಹೆಜ್ಜೆನಲ್ಲೂ, ಪ್ರತಿ ಒಂದು ಉಸಿರಲ್ಲೂ ನಾನು ನಿಮ್ಮ ಜೊತೆ ಇರ್ತೀನಿ ಮೇಡಮ್, ಎದೇಳಿ ಅಂತ ಹೇಳಿ ಭರವಸೆನ ನೀಡ್ತಿರ್ತಾರೆ. ಪಾಪುಗೂ ಹೇಳ್ತಿರ್ತೇನೆ, ಯಾಕಂದ ಇಷ್ಟೊಂದು ನೋವನ್ನ ಕೊಡ್ತಿದ್ಯಾ ಅಮ್ಮಂಗೆ? ತುಂಬ ಕಷ್ಟಪಟ್ಟು ನಿನ್ನನ್ನು 9 ತಿಂಗಳು ಓದ್ತಿದ್ದಾಳೆ, ದಯವಿಟ್ಟು ಆಚೆ ಬಂದ್ಬಿಡು ಪಾಪು ಅಂತ ತುಂಬ ಕಳಿಕಳಿಯಾಗಿ ರಾಮಾಚಾರಿ ಪಾಪು ಹತ್ರನೂ ಕೂಡ ಮಾತಾಡ್ತಾ ಇರ್ತಾನೆ. ಅದನ್ನು ಎಲ್ಲರೂ ಕೂಡ ಕೇಳಿಸ್ಕೊತಾ ಇರ್ತಾರೆ. ಆ ಅಜ್ಜಿನೂ ಕೂಡ ಅಲ್ಲೇ ನಿಂತಿರ್ತಾರೆ. ಅವರು ಕೂಡ ಎಲ್ಲೂ ಹೋಗಿರಲ್ಲ. ಚಾರು ಮೇಡಮ್ ಎದ್ದೇಳಿ ಮೇಡಮ್ ಅಂತ ಹೇಳಿ ಅವ್ರ ಕೈಯೆಲ್ಲ ಇಟ್ಕೊಂಡಿರ್ತಾರೆ. ನಾನಿದ್ದೀನಿ, ನಾನು ನಿಮ್ಮ ಜೊತೆ ನಿಲ್ತೀನಿ, ಏನೇ ಕಷ್ಟ ಎದುರಾದರೂ ಕೂಡ ನಾನು ನಿಮ್ಮ ಜೊತೆ ನಿಲ್ತೀನಿ ಅಂದಾಗ ಕೈ ಸ್ವಲ್ಪ ಶೇಕ್ ಆಗುತ್ತೆ. ಮೇಡಮ್ ಎದ್ದೇಳಿ ಮೇಡಮ್, ಚಾರು ಮೇಡಮ್ ಅಂತ ಹೇಳ್ತಾರೆ. ಆಗ ಒಂದೇ ಸಲ ಚಾರುಗೆ ಉಸಿರು ಬರುತ್ತೆ. ಅಮ್ಮ ಅಂತ ಜೋರಾಗಿ ಕೇಳಿಸ್ಕೊತಾಳೆ. ಮೇಡಮ್ ಒಂದು ಸ್ವಲ್ಪ ಉಸಿರುಗಟ್ಟಿ, ಎಚ್ಚರ ಆಗಿ ಮೇಡಮ್, ದಯವಿಟ್ಟು ಎದ್ದೇಳಿ ಮೇಡಮ್ ಅಂತ ಹೇಳ್ತಾರೆ. ಆಗ ಆ ಸೂಲ್ಗಿತ್ತಿ, ಇನ್ನೆಲ್ಲ ಒಳ್ಳೇದಾಗುತ್ತಪ್ಪ, ಅವರಿಗೆ ಜೀವ ಬಂತಲ್ಲ, ಆ ಭಗವಂತ ಕಾಪಾಡ್ದ. ನಿಮ್ಮ ಮಗು ಅಡ್ಡ ತಿರುಗಿ ಮಗು ಈಗ ನಿಧಾನವಾಗಿ ಕೆಳಗಡೆ ಬರ್ತಿದೆ. ನಿಮ್ಮ ಮಾತು
ಮಗುಗೆ ಕೇಳಿಸಿದೆಮ್ಮ ಅಂತ ಹೇಳ್ತಿರ್ತಾರೆ. ಮೇಡಮ್ ಸ್ವಲ್ಪ ಕಷ್ಟಪಡಿ, ಸ್ವಲ್ಪ ಒಂದು 5 ನಿಮಿಷ ಅಷ್ಟರೊಳಗೆ ನಮ್ಮ ಮಗು ಆಚೆ ಬರುತ್ತೆ ಮೇಡಮ್, ಏನೂ ಆಗಲ್ಲ, ಹೆದರ್ಕೋಬೇಡಿ ಅಂತ ಹೇಳಿ ಕೈ ಕಾಲು ಎಲ್ಲನೂ ಬಿಸಿ ಮಾಡ್ತಿರ್ತಾರೆ. ಅಂದರೆ ಪಾಪು ಹೊರಗಡೆ ಬರ್ಬೇಕಾದ್ರೆ ರಕ್ತ ಎಬ್ಕಟ್ಬಾರ್ದಲ್ವ, ಹಾಗಾಗಿ ಕೈ ಕಾಲು ಎಲ್ಲನೂ ಉಜ್ಜ್ತಾ ಇರ್ತಾರೆ. ಏನಾಗಲ್ಲಪ್ಪ, ನೀನು ಧೈರ್ಯವಾಗಿರು, ಆ ಕಂದ ಆಚೆ ಬಂದೇ ಬರುತ್ತೆ ಅಂತ ಹೇಳ್ತಿರ್ತಾರೆ. ಇನ್ನೊಂದು ಕಡೆ ಜಾನಕಿ ಅಮ್ಮ ಮನೆಯಲ್ಲಿ ದೇವ್ರ ಮೊರೆ ಹೋಗಿರ್ತಾರೆ. ಅವರು ಕೂಡ ದೀಪನ ಹಚ್ಚಿರ್ತಾರೆ, ದೀಪ ಉರಿಸ್ತಾ ಇರ್ತಾರೆ. ಚಾರು ಹಚ್ಚಿದಂತಹ ದೀಪ ಫಸ್ಟಿಗೆ ಸ್ವಲ್ಪ ಫುಲ್ಲು ಶೇಕ್ ಆಗ್ತಿರುತ್ತೆ. ಆಗ ಮುರಾರಿ, ನೋಡು ದೀಪ ಇವಾಗ ಜೋರಾಗಿ ಉರಿಯೋಕ್ಕೆ ಶುರು ಮಾಡಿದೆ, ಅಂದರೆ ನಮಗೆ ಸೂಚನೆ ಕೊಡ್ತಿದ್ದೀನಿ, ಏನೂ ಆಗಿಲ್ಲ, ನೀವು ಧೈರ್ಯವಾಗಿರಿ ಅಂತ ಹೇಳಿ ದೇವರು ನಮಗೆ ಸೂಚನೆ ಕೊಡ್ತಿದ್ದಾರೆ ಅವ್ರಿ. ಹಂಗಾರೆ ಅಲ್ಲಿ ಚಾರುಗೆ ಏನೂ ಆಗಿರಲ್ಲ, ಕ್ಷೇಮವಾಗಿ ಇರ್ತಾಳೆ. ನಾವು ಮೊರೆ ಹೋದ ಭಗವಂತ ನಮ್ಮನ್ನ ಕೈ ಬಿಡಲಿಲ್ಲ ಮುರಾರಿ ಅಂತ ಹೇಳಿ ಕೈ ಮುಗಿತಾ ಇರ್ತಾಳೆ. ಇನ್ನೊಂದು ಕಡೆ ದೇವರಿಗೆ ಕೈ ಮುಗಿಯಾಗೆ ಅಂತ ಹೇಳಿಬಿಟ್ಟು ರಾಮಾಚಾರಿ ಬರ್ತಾನೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು, ನಾನು ನಿನ್ನ ಬೇಕು ಅಂತ ಬರಲಿಲ್ಲ. ಚಾರು ಮೇಡಮಲ್ಲಿ ಇದ್ದಂತಹ ಪ್ರೀತಿ ಕಾಳಜಿನ ನನ್ನ ತಡ್ಕೊಳಕ್ಕಾಗಲಿಲ್ಲ, ಹಾಗಾಗಿ ನಿನ್ನ ಪ್ರಶ್ನೆ ಮಾಡಿದೆ. ನಾನು ನಿನಗೆ ಧನ್ಯವಾದ ಹೇಳೋಕ್ಕಿಂತ ಮುಂಚೆ ಅಜ್ಜಿಗೆ ಹೇಳಬೇಕು ಅಂತ ಹೇಳ್ತಾರೆ. ಆ ಅಜ್ಜಿಯಲ್ಲಿ ಅಯ್ಯೋ ಇಲ್ಲೇ ಇದ್ರಲ್ಲ ಅಂತ ಕೇಳ್ತಾರೆ. ಭಗವಂತ ಎಲ್ಲ ರೂಪದಲ್ಲೂ ಕೂಡ ಬರೋಕ್ಕಾಗಲ್ಲ, ಹಾಗಾಗಿ ಆ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿದ್ದಾರೆ, ಆ ಭಗವಂತನೇ ಬಂದಿದ್ದಾನೆ ಅಂತ ನಾವು ಅನ್ಕೋಬೋದು. ನೀನು ಇದೆಯಾ ತಂದೆ, ಎಲ್ಲೂ ಇದೆಯಾ, ಎಲ್ಲರಲ್ಲೂ ಕೂಡ ನೀನು ಇದೆಯಾ ಅನ್ನೋದನ್ನು ಸಾಬೀತು ಮಾಡಿಬಿಟ್ಟೆ. ನಾನು ನನ್ನ ಜೀವನ ಇರೋವರೆಗೂ ನಾನು ನಿನ್ನನ್ನು ಭಕ್ತಿಯಿಂದ ಪೂಜಿಸ್ತೀನಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ನವದೀಪ್ ಮತ್ತು ವಿವೇಕ್ ಇಬ್ಬರು ಕೂಡ ಎಲ್ಲೂ ಸಿಗ್ಲಿಲ್ವಲ್ಲ ಅವರು ಅಂತ ಹುಡ್ಕಾಡ್ತಿರ್ತಾರೆ. ನಮ್ಮಿಂದ ತಪ್ಪಿಸ್ಕೊಬಿಟ್ರು, ನಾವು ಜೈಲಿಗೆ ಹೋಗೋ ಅಷ್ಟರಲ್ಲಿ ನಾನಂತೂ ಅವ್ರಿಗೊಂದು ಗತಿ ಕಾಣಿಸ್ಬೇಕು, ಆ ಗತಿ ಕಾಣಿಸಿದ್ರೆ ನಾನು ಜೈಲಲ್ಲಿ ಆರಾಮಾಗಿ ಇರೋಕ್ಕಾಗೋದು, ನಾನಂತೂ ಖಂಡಿತ ಅವ್ರನ್ನಂತೂ ಬಿಡಲ್ಲ ನಾನು ಅಂತ ಹೇಳ್ತಿರ್ತಾರೆ. ಅದೇ ಟೈಮ್ಗೆ ಚಾರುಗೆ ತುಂಬಾ ಹೆರಿಗೆ ನೋವು ತಡ್ಕೊಳಕ್ಕಾಗ್ತಿರಲಿಲ್ಲ. ಒಂದು 5 ನಿಮಿಷ ಹಾಗೆ ಹೋಯಿತು, ಸ್ವಲ್ಪ ನೀನು ಜೋರಾಗಿ ಉಸಿರುಗಟ್ಬಿಡು ಬಂದ್ಬಿಡುತ್ತೆ ಅಂತ ಹೇಳ್ತಿರ್ತಾರೆ ಅವ್ರ ಅಜ್ಜಿ. ಹೆಣ್ಣಿನ ಜನ್ಮ ಆದಮೇಲೆ ಮಗುಗೆ ಜನ್ಮ ಕೊಟ್ಮೇಲೆ ಹೆಣ್ಣಿನ ಜನ್ಮ ಸಾರ್ಥಕ ಆಗೋದಮ್ಮ ಅಂತ ಹೇಳ್ತಾ ಇರ್ತಾರೆ. ಅದೇ ಟೈಮ್ಗೆ ಜೋರಾಗಿ ಮಗು ಹತ್ಬಿಡುತ್ತೆ. ಅಂತೂ ಇಂತೂ ನೀನು ಕಂದ ಹೊರಗಡೆ ಬತ್ತಮ್ಮ, ಮನೆಗೆ ಮಹಾಲಕ್ಷ್ಮಿ ಬಂದಿದ್ದಲ್ ಕಣಪ್ಪ ರಾಮಾಚಾರಿ ಅಂತ ಹೇಳ್ತಿರ್ತಾರೆ. ತಮ್ಮ ಪ್ರಾಣನ ಹೊತ್ತೆ ಇಟ್ಟು ಚಾರು ಮೇಡಮ್ ಮಗುನ ಕಾಪಾಡ್ಕೊಂಡ್ಬಿಟ್ರು ಅಂತ ರಾಮಾಚಾರಿ ಹೇಳ್ತಿರ್ತಾನೆ. ಆಗ ಮಗುನ ಎತ್ತಿ ಆ ಸೂಲ್ಗಿತ್ತಿ ತೋರಿಸ್ತಾರೆ. ಹಬ್ಬ ಕೊನೆಗೂ ಕೂಡ ಹೆರಿಗೆ ಆಯ್ತಲ್ಲ ಅಂತ ಹೇಳ್ತಾರೆ. ಆಗ ರಾಮಾಚಾರಿ ಬಂದು ನೋಡ್ತಾನೆ. ಮೇಡಮ್ ನೋಡಿ ಮೇಡಮ್, ಎಷ್ಟು ಕಷ್ಟಪಟ್ಟು ಹೋರಾಡಿ ಮಗುನ ಎತ್ತಿದ್ದೀರ. ಹೌದು ರಾಮಾಚಾರಿ, ನಿಮ್ಮನ್ನಂತೂ ನನಗೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಕಷ್ಟಪಟ್ರಿ ಅಂತ ಹೇಳ್ತೀರಾ. ಹೌದು ರಾಮಾಚಾರಿ, ನಾನು ಎಷ್ಟೇ ಕಷ್ಟಪಡ್ತಿರೋ ನನ್ನ ಮಗುನ ನೋಡಿದ ಮೇಲೆ ನಂಗೆ ಆ ಕಷ್ಟ ಎಲ್ಲ ನೆನಪೇ ಆಗ್ತಿಲ್ಲ. ಅದೆಲ್ಲ ಬೇಡ ಮೇಡಮ್, ನಮ್ಮ ಪ್ರೀತಿಯ ಪ್ರತಿರೂಪವಾಗಿ ಮಗು ಬಂತಲ್ಲ ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ತಿರ್ತಾರೆ. ಈಗಿನ ಕಾಲದಲ್ಲಿ ಗಂಡ ಹೆಂಡತಿ ಅಂದರೆ ದೂರ ಆಗದೆ, ಬರೀ ನಾನು ನಿಮ್ಮನ್ನ ಮದುವೆ ಆಗಿಲ್ಲ ಮೇಡಮ್, ಕಾಯ ವಾಚ ಮನಸ ಸಪ್ತಪದಿ ತುಳಿದಿದ್ದೀನಿ, ನಾನು ನಿಮ್ಮನ್ನ ಕೊನೆವರೆಗೂ ಕಾಪಾಡ್ಕೋತೀನಿ ಅಂತ ಹೇಳ್ತೀರಿ. ಹೌದು ರಾಮಾಚಾರಿ, ನೀನು ಹೇಳ್ದಂಥ ಒಂದು ವರ್ಡ್ ನನ್ನ ಕಿವಿಲಿ ಬಿದ್ದ ತಕ್ಷಣ ನನಗೆ ಎಚ್ಚರ ಆಯಿತು, ಕೊನೆ ಉಸಿರವರೆಗೂ ಇರ್ತೀನಿ ಅಂತ ಅಂತಲ್ಲ, ನಂಗೆ ಅಷ್ಟೇ ಸಾಕು ರಾಮಾಚಾರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಸೂಲ್ಗಿತಿ ಮಾತಾಡ್ತಿರ್ತಾರೆ. ಹೌದಪ್ಪ, ಇವತ್ತಿನ ಕಾಲದಲ್ಲಿ ಗಂಡ ಹೆಂಡತಿ ಅಂದರೆ ಕೇವಲ ಒಂದು ಕಾಂಟ್ರಾಕ್ಟ್, ಏನೋ ಒಂಥರ. ಈ ಕಾಲದಲ್ಲೂ ನಿನ್ನಂತರ ಇದ್ದಾರಲ್ಲ, ತುಂಬಾ ಗ್ರೇಟ್ ಅಂತ ಹೇಳ್ತಾರೆ. ಇದು ಇವತ್ತಿನ ಸ್ಟೋರಿ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.